ಹಲೋ ಎವ್ರಿವನ್, ವೆಲ್ಕಮ್ ಟು ಸಿನಿಮಾ 777. ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಮೂವಿ ರಿವ್ಯೂ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರ. ಈ ಚಿತ್ರನ ಪ್ರಶಾಂತ್ ವರ್ಮಾ ಡೈರೆಕ್ಟ್ ಮಾಡಿದ್ದಾರೆ. ತೇಜ ಸಜ್ಜಾ, ಅಮೃತ ಐವರ್, ವರಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿ ವಿಷಯಕ್ಕೆ ಬಂದರೆ ಮೂವಿ ಚೆನ್ನಾಗಿದೆ. ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಸೂಪರ್ ಹೀರೋಸ್ ಮೂವೀಸ್ ಬರೋದೇ ಕಮ್ಮಿ, ಅದರಲ್ಲೂ ಸೌತಲ್ಲಿ ಇನ್ನೂ ಕಮ್ಮಿ. ಅಂಥದ್ರಲ್ಲಿ ಸೂಪರ್ ಹೀರೋ ಕಾನ್ಸೆಪ್ಟ್ನ ಇಟ್ಕೊಂಡು ಪ್ರಶಾಂತ್ ವರ್ಮಾ ಈ ಸಿನಿಮಾನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕತೆ ವಿಷಯಕ್ಕೆ ಬಂದರೆ ಅಂಜನಾದ್ರಿ ಅನ್ನೋ ಊರಲ್ಲಿ ಈ ಕತೆ ನಡೆಯುತ್ತೆ. ಆ ಊರಲ್ಲಿ ಹನುಮಂತನ ಹುಡುಗ ಇರ್ತಾನೆ. ಅವನಿಗೆ ಆಕಸ್ಮಿಕವಾಗಿ ಆಂಜನೇಯ ಸ್ವಾಮಿಯ ಪವರ್ಸ್ ಬರುತ್ತೆ. ಆ ಪವರ್ಸ್ನ ಅವ್ನು ಹೇಗೆ ಯೂಸ್ ಮಾಡ್ಕೊತಾನೆ, ಆ ಪವರ್ಸ್ನ ಹುಡ್ಕೊಂಬರೋ ವಿಲನ್ ಅವ್ನು ಹೇಗೆ ತಡಿತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಪ್ಲಾಟ್ ಆಗಿದೆ. ಕತೆ ವಿಷಯಕ್ಕೆ ಬಂದರೆ ಮೂವಿ ವಿಲನ್ ಬ್ಯಾಕ್ ಸ್ಟೋರಿಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ವಿಲನ್ ಚಿಕ್ಕ ಹುಡುಗ ಇದ್ದಾಗಿಂದ ಸೂಪರ್ ಹೀರೋ ಆಗ್ಬೇಕು ಅನ್ಕೊಂಡಿರ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಏನು ಕೆಲಸ ಮಾಡಿದಿರ ಸಣ್ಣ ಪುಟ್ಟ ಕಲ್ತನ ಮಾಡ್ಕೊಂಡಿರ್ತಾನೆ. ಸಿನಿಮಾದಲ್ಲಿ ಹನುಮಂತನ ರೆಫರೆನ್ಸಸ್ ತಗೊಂಡಿದ್ದಾರೆ, ಅದು ತುಂಬಾನೇ ಚೆನ್ನಾಗಿತ್ತು. ವಿಜುವಲ್ಸ್ ಇಷ್ಟ ಆಗುತ್ತೆ. ತೇಜ ಸಜ್ಜಾ ಅವರ ಆಕ್ಟಿಂಗ್ ಚೆನ್ನಾಗಿತ್ತು. ವರಲಕ್ಷ್ಮಿ ಅವರು ನಮ್ಮ ಹೀರೋ ಅಕ್ಕ ಪಾತ್ರ ಮಾಡಿದ್ದಾರೆ, ಆ ಪಾತ್ರ ಕೂಡ ಸ್ಟ್ರಾಂಗ್ ಆಗಿತ್ತು. ಮೂವಿಯಲ್ಲಿ ಕಾಮಿಡಿ ಎಲಿಮೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮೂವಿ ಫಸ್ಟಿಂದ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಮಿಡಿಲಲ್ಲಿ ಸ್ವಲ್ಪ ಲಾಜಿಕ್ ಮಿಸ್ ಆಯಿತು ಅನ್ನೋದು ಬಿಟ್ಟರೆ ಮೂವಿ ತುಂಬಾನೇ ಚೆನ್ನಾಗಿದೆ. ಅಂಜನಾದ್ರಿ ಅನ್ನೋ ಊರನ್ನ ಪೂರ್ತಿ ಸೆಟ್ಸ್ ಅಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ನಾವು ಸಿನಿಮಾ ನೋಡುವಾಗ ಎಲ್ಲೂ ಸೆಟ್ಸ್ ಅನ್ಸಲ್ಲ, ರಿಯಲಿಸ್ಟಿಕ್ ಆಗಿತ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ಹೈಲೈಟ್ ಅಂತಾನೆ ಹೇಳ್ಬೋದು. ಪಾರ್ಟ್ 2ಗೂ ಲಾಸ್ಟಲ್ಲಿ ಲಿಂಕ್ ಇಟ್ಟಿದ್ದಾರೆ. ಪಾರ್ಟ್ 2ಗೂ ವೆಯ್ಟ್ ಮಾಡಬೇಕು, ಆ ರೀತಿ ಇದೆ ಕ್ಲೈಮ್ಯಾಕ್ಸ್ ಇಂಪ್ಯಾಕ್ಟ್. ಫೈನಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಮೂವಿ. ಸೂಪರ್ ಹೀರೋಸ್ ಮೂವೀಸ್ ಇಷ್ಟಪಡೋರಿಗೆ ಈ ಸಿನಿಮಾ ಪಕ್ಕ ಇಷ್ಟ ಆಗುತ್ತೆ. ಮಾರ್ವೆಲ್ DC ರೇಂಜ್ಗೆ ಇಲ್ಲ ಅಂದ್ರೂ ನಮ್ಮ ಕಲ್ಚರ್ನ, ನಮ್ಮ ದೇವನ ರೆಫರೆನ್ಸ್ ಆಗಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.